ನಮ್ಮ ಜೊತೆಗೆ ಈಗ ವಾಯುಸೇನೆ ಅಧಿಕಾರಿಯಾಗಿರುವಂತಹ ಮೋಹನ್ ಚಿತ್ಲೆ ಸರ್ ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ, ನಿವೃತ್ತ ವಾಯುಸೇನಾ ಅಧಿಕಾರಿ. ಸರ್ ನಮಸ್ತೆ. ವೆರಿ ಸ್ಯಾಡ್ ಬ್ಲ್ಯಾಕ್ ಡೇ ಫಾರ್ ಇಂಡಿಯಾ ಅಂತ ಅನಿಸ್ತಾ ಇದೆ ಇದು ಭಾರತಕ್ಕೆ, ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ. ಯಾಕೆ ಇಂತಹ ಘಟನೆಗಳು ನಡೆಯುತ್ತೆ? ಏನು ಸಾಧ್ಯತೆ ಇರುತ್ತೆ ಇಂಥ ಘಟನೆ ನಡೆಯೋಕ್ಕೆ ಅಂತ ಮೋಹನ್ ಚಿತ್ಲೆ ಸರ್? ನೋಡಿ, ಘಟನೆ ಆಗಿ ಇನ್ನೂ ಒಂದು 7-8 ನಿಮಿಷ ಆಗಿದೆ ಅದು. ಹ್ಮ್ ಈಗ ಟೇಕ್ ಆಫ್ ಆದ್ಮೇಲೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇಂದ ಏನು ಮಾತುಕತೆ ನಡೆದಿದೆ ಅದರದ್ದು ಈಗ ಥಿಕ್ ಸ್ಮೋಕ್ ಎಲ್ಲ ನೀವು ವಿಜುವಲ್ಸ್ ನಲ್ಲಿ ಕಾಣಬಹುದು. ಥಿಕ್ ಸ್ಮೋಕ್ಸ್ ಎಲ್ಲ ಇದೆ. ಈಗ ಗ್ಯಾಸ್ ಮತ್ತೆ ಇನ್ನೊಂದು ಅಪ್ರೇಟರ್ಸ್ ಎಲ್ಲ ಉಪಯೋಗ ಮಾಡಿ ಇದನ್ನ ಆರಿಸ್ತಾರೆ. ಬೆಂಕಿಯನ್ನು ಆರಿಸಿದ ಮೇಲೆ ಒಂದು ಬ್ಲಾಕ್ ಬಾಕ್ಸ್ ಅಂತಿದೆ. ಆ ಬ್ಲಾಕ್ ಬಾಕ್ಸ್ ರಿಕವರಿ ಆದ್ಮೇಲೆನೆ ಆ ಇನ್ಸಿಡೆಂಟ್ ಏನಾಗಿತ್ತು, ಯಾಕಾಗಿತ್ತು ಅನ್ನೋದು ಗೊತ್ತಾಗ್ತದೆ. ಟೆಕ್ನಿಕಲ್ ಸ್ನ್ಯಾಗ್ ಇದೆ. ಮೋಸ್ಟ್ಲಿ 2 ಇಂಜಿನ್ ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಥ ದೊಡ್ಡ ಏರ್ಕ್ರಾಫ್ಟ್ ಅಂದ್ರೆ ಇಟ್ ಹ್ಯಾಸ್ ಹ್ಯಾವ್ ಕೆಪಾಸಿಟಿ ಆಫ್ ಕ್ಯಾರಿಂಗ್ 300 ಪೀಪಲ್, 290 ಆರ್ ಆನ್ ಬೋರ್ಡ್. ಅಂಡ್ ಐ ಥಿಂಕ್ ದುರ್ಗಾವಶ್ಯವತ ಎಲ್ಲರೂ ಆಸು ನೀಗಿರ್ಬೋದು. ಯಾಕಂದ್ರೆ ಯಾರು ಬದುಕೋದು ಕಷ್ಟ ಇಂಥ ದೊಡ್ಡ ಏರ್ ಕ್ರಾಶ್ ನಲ್ಲಿ. ಡಿಟೇಲ್ಸ್ ನಮ್ಗೆ ಬ್ಲಾಕ್ ಬಾಕ್ಸ್ ಆದ್ಮೇಲೆ ಇಲ್ಲ ಇನ್ನೊಂದು 1-1.5 ಗಂಟೆಯಲ್ಲಿ ಡಿಟೇಲ್ಸ್ ನಾವು ಕೊಡ್ಬೋದು. ಸುಮ್ಮನೆ ಊಹಾಪೋಹ ಮಾಡಿ ಯಾಕಾಗಿರ್ಬೋದು, ಡೆಫಿನೆಟ್ಲಿ ಏನೋ ಟೆಕ್ನಿಕಲ್ ಸ್ನ್ಯಾಗ್ದಿಂದ ಇದು ಆಗಿದೆ ಅಂತ ಅನಿಸ್ತಾ ಇದೆ. ಇಂಥ ಘಟನೆಗಳಲ್ಲಿ ಬದುಕುಳಿಯೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಸರ್? ಅಟ್ಲೀಸ್ಟ್ 1% ಆದ್ರೂ? ಇಲ್ಲ ಸರ್, ಅದು ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಹೇಳ್ತೇವೆ ನಾವು, ATF. ಅದು ಟೇಕ್ ಆಫ್ ಆದ್ಮೇಲೆ ಟ್ಯಾಂಕ್ ಫುಲ್ ಇರ್ತದೆ. ಅದು ಆ ಟ್ಯಾಂಕ್ ಫುಲ್ ಇರೋದ್ರಿಂದ ಎಲ್ಲಾದ್ರೂ ಏನಾದ್ರೂ ಡ್ಯಾಶ್ ಆದ್ರೆ ಟ್ಯಾಂಕ್ ಬ್ಲಾಸ್ಟ್ ಆಗ್ತದೆ. ಟ್ಯಾಂಕ್ ಬ್ಲಾಸ್ಟ್ ಆಗೋದ್ರಿಂದ ಎಂಟೈರ್ ಏರ್ಕ್ರಾಫ್ಟ್ ಏರ್ ನಲ್ಲಿ ಇರೋದ್ರಿಂದ ಇವ್ಯಾಕ್ಯುಯೇಷನ್ ಮಾಡೋದು ಏನು ಪಾಸಿಬಿಲಿಟಿ ಇರೋದಿಲ್ಲ ಸರ್. ಅವರು ದುರ್ದೈವ ಅದು ಪಾಪ. ಇಂಥ ದುರ್ಘಟನೆಯಲ್ಲಿ ಅವರೆಲ್ಲರೂ ಆಸು ನಂಗೆ ಕೂಡ ಅನಿಸ್ತಾ ಇದೆ. ಸುಮಾರೆಲ್ಲ ATR ಏರ್ಕ್ರಾಫ್ಟ್ ಗಳಿದ್ದಾಗ ಎಲ್ಲಾದ್ರೂ ರೋಡ್ ನಲ್ಲಿ ಕೂಡ ಅದು ಲ್ಯಾಂಡ್ ಮಾಡ್ಬೋದು. ಅದು ಇಂಥ ದೊಡ್ಡ ಏರ್ ಬೋಯಿಂಗ್ ಇರೋದ್ರಿಂದ ಇದರಲ್ಲಿ ಬದುಕುಳಿಯೋದು ಕಷ್ಟ ಸರ್. ಸೊ ಬದುಕುಳಿಯೋ ಚಾನ್ಸಸ್ ಇಲ್ಲ ಅಂತೀರಾ ನೀವು? ಇಲ್ಲ, ಚಾನ್ಸಸ್ ಇಲ್ಲ ಸರ್. ಓಕೆ, ಅದೀಗ ಯಾವುದಾದ್ರು ಒಂದು ಕಟ್ಟಡ ಮೇಲೆ ಬಿದ್ದಿದೆ ಅಂತ ಹೇಳ್ತಾ ಇದ್ರಲ್ಲ, ಕಟ್ಟಡದಲ್ಲಿರೋರ್ಗು ಡೆಫಿನೆಟ್ಲಿ ಡ್ಯಾಮೇಜ್ ಆಗಿರುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಇನಿಷಿಯಲ್ ರಿಪೋರ್ಟ್ ಅಲ್ಲಿ ಏನು ಹೇಳಲಿಕ್ಕೆ ಆಗಲ್ಲ ಅರುಣ್. ಯಾಕಂದ್ರೆ ಇನ್ನೂ ಇದು ಇನ್ವೆಸ್ಟಿಗೇಷನ್ ಆಗ್ತದೆ, ಒಂದು ಕೋರ್ಟ್ ಆಫ್ ಎನ್ಕ್ವೈರಿ ಆಗ್ತದೆ. ಅದು ಕೋರ್ಟ್ ಆಫ್ ಎನ್ಕ್ವೈರಿ ಇಮಿಡಿಯೇಟ್ ಆಗಿ ಆರ್ಡರ್ ಮಾಡ್ತಾರೆ. ಏರ್ ಮಾರ್ಷಲ್ ಲೆವೆಲ್ ಇಂದ ಇಲ್ಲ ಏರ್ ವೈಸ್ ಮಾರ್ಷಲ್ ಲೆವೆಲ್ ಇಂದ ಅಧಿಕಾರಿಗಳ ಅದರಲ್ಲಿ ಇರ್ತಾರೆ. ಆಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಆಮೇಲೆ ನಮ್ಮ ಏರ್ಕ್ರಾಫ್ಟ್ ಇಂಜಿನಿಯರ್ಸ್ ಇರ್ತಾರೆ. ಅದ್ರ ಟೆಕ್ನಿಕಲ್ ಸ್ಟಾಫ್ ಇರ್ತದೆ. ಅವರೆಲ್ಲ ಸೇರಿ ಇನ್ವೆಸ್ಟಿಗೇಷನ್ ಮಾಡಿ. ಆದ್ರೆ ಬಿಪಿನ್ ರಾವತ್ ಅವರ ಇನ್ಸಿಡೆಂಟ್ ಆದ್ಮೇಲೆ ಇದು ಒಂದೇ ಇನ್ಸಿಡೆಂಟ್. ನನ್ನ ನೆನಪಿನ ಶಕ್ತಿ ಪ್ರಕಾರ ಬಿಪಿನ್ ರಾವತ್ ರವರಿನ ಆಸೆ ನೀಡಿದ್ರಲ್ಲ ನಮ್ಮ ಕೊಯಮತ್ತೂರ್ ಹತ್ರ, ಅದಾದ್ಮೇಲೆ ಇದು ಘಟನೆ ಅಂತ ಅನಿಸ್ತಾ ಇದೆ. ಡಿಟೇಲ್ ನಾನು ಸ್ಟಡಿ ಮಾಡಿ ಮತ್ತೆ ಬರ್ತೇನೆ ಸರ್. ಯಾಕಂದ್ರೆ ಇನಿಷಿಯಲ್ ಇದೆ ಇದು. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನೇನಿದೆ, ಅದು ಏನೇನು ಕೋಡ್ ವರ್ಡ್ಸ್ ಏನಾದ್ರು ಪೈಲಟ್ ಹೇಳಿದಾನೆ ಅಂತ ಹೇಳ್ತಾ ಇದಾರೆ. ATC ಮೇಡೇ ಅಂತ ಹೇಳಿದ್ರಂತೆ ಸರ್, 2-3 ಸಲ ಮೇಡೇ ಅಂತ ಹೇಳಿದ್ರು. ಮೇಡೇ ಅಂದ್ರೆ ಡಿಕೋಡಿಂಗ್ ಮಾಡ್ಬೇಕು ಸರ್. ಅವೆಲ್ಲ ಮೇ ಅಂಡ್ ಡೇ ಇದು ಎಲ್ಲ ಬ್ಲಾಕ್ ಕ್ಯಾಪಿಟಲ್ ಅಕ್ಷರದಲ್ಲಿ ಇರ್ತವೆ. ಏನಾಗಿದೆ ಅನ್ನೋದು ಮೇಡೇ ಅಂತಂತ ಅದ ಡಿಕೋಡಿಂಗ್ ಮಾಡ್ಬೇಕು. ಡಿಕೋಡಿಂಗ್ ನಾವು ಒಂದ್ ಸ್ವಲ್ಪ ಟೈಮ್ ಕೊಡಿ, ನಾನು ಡಿಟೇಲ್ ಆಗಿ ಮತ್ತೆ ಬರ್ತೀನಿ. ಡನ್ ಸರ್, ಡನ್. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಚಿತ್ಲೆ ಸರ್, ಥ್ಯಾಂಕ್ ಯು.